ಎಸ್ ಸರ್. ಯಾವ್ಯಾವ ರೀತಿ ಪ್ರಮೋಷನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಯಾವುದು ಬಿಟ್ಟಿಲ್ಲ, ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ಜನರಿಗೆ ತಲುಪಬೇಕು ಅಂತ. ಯಾಕಂದರೆ ನಾವು ಇಷ್ಟೆಲ್ಲ ಒಳ್ಳೆಯ ಒಂದು ಪ್ರಾಡಕ್ಟ್ ಮಾಡಿದ್ದೀವಿ ಅಂತ ಜನರಿಗೂ ಗೊತ್ತಾಗಿ ಜನರು ಬಂದು ನೋಡಲಿಲ್ಲ ಅಂದರೆ ಅದಕ್ಕೆ ಅರ್ಥನೇ ಇರಲ್ಲ. ಸೊ GSTಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಪ್ರಚಾರಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೇ ಇದ್ವಿ. ನಿಮ್ಮ ಮಾಧ್ಯಮದ ಮುಖಾಂತರನೂ ನಾನು ಜನರನ್ನ ಕೇಳ್ಕೊತೀನಿ, ದಯವಿಟ್ಟು ಸಿನಿಮಾ ಬಂದು ನೋಡಿ, ಒಳ್ಳೆ ಒಂದು ಸಿನಿಮಾ ಮಾಡಿದ್ದೀನಿ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮನ್ನು ಇಷ್ಟು ಪ್ರೀತಿಯಿಂದ ನಾನು ಇನ್ವೈಟ್ ಮಾಡ್ತಾಯಿದ್ದೀನಿ. ನೀವು ನೋಡಿ ಸಿನಿಮಾ ಹೇಗಿತ್ತು ಅಂತ ನೀವು ಹೇಳಿ. ಸರ್, ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಎಷ್ಟು ದಿನ? ಮೇಯ್ನು ಇದರಲ್ಲಿ ಒಂದು ಏನು ಅಂದರೆ ಸೆಟ್ಟಲ್ ಮಾಡಿದಂಥ ಸಿಚುವೇಶನ್ ಜಾಸ್ತಿ. ಯಾಕಂದರೆ ಗ್ರೇವಿ ಯಾರ್ಡ್ ಅಂದರೆ ಸ್ಮಶಾನದ ಒಂದು ಸೆಟ್ ಹಾಕಬೇಕಾಗಿತ್ತು. ಯಾಕಂದರೆ ರಿಯಲ್ ಲೊಕೇಶನಲ್ಲಿ ಹೋಗಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇರೋದು. ಯಾಕಂದರೆ ಒಂದು ಅದು ಇವಾಗ ಅಷ್ಟು ನಮಗೆ ವರ್ಕಿಂಗ್ ಸ್ಪೇಸ್ ಸಿಗೋವಂಥದ್ದು ಯಾವುದೂ ಇರೋಲ್ಲ. ಆ್ಯಂಡ್ ಹೆಣ್ಮಕ್ಳು ಹೆದರ್ಕೊಳ್ಳೋರು. ಇವಾಗ ನಿವೇದಿತ ಆಗಿರ್ಬೋದು, ಆ್ಯಂಡ್ ಅಮ್ಮನಿಗೆ ಒಂದು ಸ್ವಲ್ಪ ಇದಿತ್ತು, ಬೇಡ ಕಣೋ ಅಂತ ಇದ್ರು. ಸೊ ನಾವು ಅದನ್ನು ಸೆಟ್ ಹಾಕಿದ್ವಿ. ಸೊ ಮೇಜರ್ ಪೋರ್ಷನ್ ಆ ಸೆಟ್ಟಲ್ಲಿ ನಡೆಯುತ್ತೆ. ಬ್ಯಾಂಕ್ ಪೋರ್ಷನ್ ಇದೆ, ಬ್ಯಾಂಕ್ ಪೋರ್ಷನ್ ಸೆಟ್ಟಲ್ಲಿ ನಡೆಯುತ್ತೆ. ಕಬಿನಿಯಲ್ಲಿ ಒಂದು ಸಾಂಗನ್ನು ಮಾಡಿದ್ವಿ. ಸೊ ಈ ರೀತಿಲಿ ನಾವು ಮಾಡಿರೋದು. ಆ್ಯಂಡ್ ಏನಂತಾರೆ, ಒಂದು ಮೈಸೂರಿನಲ್ಲಿ ಒಂದು ಚಮೇಲಿ ಚಲ್ ಸಾಂಗ್ ಏನಿದೆ ಅದು ಮಾಡಿದ್ವಿ. ಮದರ್ ಸೆಂಟಿಮೆಂಟ್ ಸಾಂಗು ತುಂಬ ಅದ್ಭುತವಾದಂಥ ಒಂದು ಸಾಂಗು. ಆ್ಯಂಡ್ ತುಂಬ ವರ್ಷ ಆದಮೇಲೆ ತಾಯಿ ಬಗ್ಗೆ ಒಂದು ಹಾಡು ಬಂದಿದೆ. ಸೊ ಈ ರೀತಿ ಇದೆಲ್ಲ ಇರೋದು. ಆ್ಯಂಡ್ ನಾನು ಹೇಳಿದಾಗೆ ಫಾರಿನ್ ಲೊಕೇಶನ್ ಆಗಿರ್ಬೋದು ಅಥವಾ ಔಟ್ಡೋರ್ ಹೋಗಬೇಕು ಅನ್ನೋದು ಇದು ಯಾವುದು ನನ್ನ ಸಿನಿಮಾ ಕೇಳಲ್ಲ. ನನ್ನ ಸಿನಿಮಾ ಕೇಳೋದು ಕಥೆಯ ನರೇಷನ್ ಜನರಿಗೆ ತಲುಪ್ತಾ, ಇದಿಷ್ಟೇ ಕೇಳೋದು. ಯಾಕಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇದಕ್ಕೂ ತುಂಬ ನೆಸೆಸಿಟಿ ಇದೆ. ಯಾಕಂದರೆ ನಮ್ಮ ಮನೆಯಲ್ಲೇ ನಾವು TV ನೋಡಬೇಕಾದ್ರೆ ವಯಲೆನ್ಸ್ ಜಾಸ್ತಿ ಇತ್ತು, ಅಥವಾ ಇಫ್ ಇಟ್ ವಾಸ್ ಸಮಥಿಂಗ್ ಟು ಡೂ ವಿತ್ ರೊಮ್ಯಾನ್ಸ್ ಇದ್ದಾಗ ನಾವು ಮಕ್ಕಳ ಮುಂದೆ ನೋಡೋದಕ್ಕಾಗಲ್ಲ. ಸೊ ನಾವು ಶಿಫ್ಟ್ ಮಾಡ್ತೀವಿ. ಆಮೇಲೆ ನಮ್ಮ ಮಕ್ಕಳು ಬರ್ತಾರೆ, ನೋಡ್ತಾರೆ, ಓ ಇದು 16+ ನಾನು ನೋಡಬಾರ್ದು ಅಂತಾರೆ. ಸೊ ಈ ಥರದ್ದೆಲ್ಲ ಇರುತ್ತೆ. ನಮ್ಮದು UA 16 ಇದ್ರೂ ಮಕ್ಕಳು ನೋಡೋವಂಥದ್ದು ಕಾಮಿಡಿನ, ಆ್ಯಕ್ಷನ್ನ, ಬ್ಲಡ್ ಶೆಡ್ ಇದೆಯಾ, ಈ ಥರದ್ದೆಲ್ಲ ಇದು ಯಾವುದೂ ಇಲ್ಲದೆ ಸುದೀರ್ಘವಾಗಿ 2 ಗಂಟೆಗಳ ಕಾಲ ಎಂಜಾಯ್ ಮಾಡುವಂಥ ಸಿನಿಮಾ ಮಾಡಿದ್ದೀನಿ ಅಂದಾಗ ನನಗದೊಂದು ಅದ್ರ ಬಗ್ಗೆ ತೃಪ್ತಿ ಇದೆ. ಎಸ್ ಸರ್. ಕೆಲವ್ರನ್ನ ಇದರಲ್ಲಿ ದೆವ್ವ ಮಾಡ್ಬೇಕಂತ ಆಯ್ಕೆ ಮಾಡ್ಕೊಂಡ ನಿವೇದಿತ ಅವ್ರನ್ನೂ ಕೂಡ ಆಯ್ಕೆ. ಅದೇ ಅಂದರೆ ನನಗೆ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ ಬೇಕಾಗಿತ್ತು. ಇವಾಗ ನನ್ನ ಮಗ ಮಾಡಿದ್ದಾನೆ ಅಂದರೆ ಆ ವಯಸ್ಸಿನ ಹುಡುಗರು ನೋಡಬೇಕು ಅಂತ. ಆಮೇಲೆ ಒಂದು ಮಾಡಲ್ ಹುಡುಗಿ ಅಂದರೆ ಒಂದು ಯಂಗ್ ಹುಡುಗಿ, ಆಕೆಯ ಜೀವನದಲ್ಲಿ ಆದಂಥ ಒಂದು ಟ್ರ್ಯಾಜಿಡಿ ಯಾವ ರೀತಿ ಅವಳಿಗೆ ಅಫೆಕ್ಟ್ ಮಾಡ್ತಾ ಇರುತ್ತೆ ಅನ್ನೋದು ಬೇಕಾಗಿದೆ. ಆಮೇಲೆ ನಮ್ಮಮ್ಮ ಮಾಡಿದ್ದಾರೆ ಅಂದರೆ ಅವರ ವಯಸ್ಸಿನ ಜನರು, ಅಂದರೆ ಒಂದು ಸೀನಿಯರ್ ಸಿಟಿಸನ್ಸ್ ಏನಿದೆ ಅವರು ಕೂಡ ನೋಡೋವಂಥ ಸಿನಿಮಾ ಮಾಡಬೇಕು. ಸೊ ಎಲ್ಲರೂ. ಆಮೇಲೆ ವಿನೋದ್ ಗೊಬ್ಬರಗಾಲ ಇದ್ದಾನೆ, ಅವನು ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಿರುವಂಥ ಒಬ್ಬ ಹುಡುಗನಿಗೆ ಆಗುವಂತಹ ಪ್ರಾಬ್ಲಮ್ಗಳೇನು, ಈ ರೀತಿ ಎಲ್ಲ ಟಚ್ ಮಾಡಿದ್ದೀನಿ. ಸೊ ಎಲ್ಲ ಏಜಿನ ಜನರನ್ನ ನಾವು ಇಟ್ಕೊಂಡಿರೋದು. ಆಮೇಲೆ ನಿವೇದಿತಾ ನಿಮಗೆ ಗೊತ್ತಿರೋ ಹಾಗೆ ಶಿ ಈಸ್ ಆಲ್ವೇಸ್ ಬಬ್ಲಿ ಆ್ಯಂಡ್ ಒಂಥರ ಅವಳು ಒಂದು ಫೇರಿ ಟೇಲ್ ಕಾನ್ಸೆಪ್ಟಲ್ಲೇ ಅವಳು ಯಾವಾಗಲೂ ಇರ್ತಾಳೆ. ಅವಳನ್ನ ಡಿಗ್ಲ್ಯಾಮ್ ಮಾಡಿ ಅವಳಿಗೆ ಒಂದು ಸ್ವಲ್ಪ ನೋಡಿ, ಆ ಫೋಟೋಲಿ ನೋಡಿದ್ರೆ ಶಿ ಲುಕ್ಸ್ ಒಂಥರ ಎಲ್ಲ ಕೂದಲೆಲ್ಲ ಕೆದ್ರಿಕೊಂಡು ಇದೆಲ್ಲ ಮಾಡಿಕೊಂಡು ಅದೆಲ್ಲ ಮಾಡೋದು, ಕನ್ವಿನ್ಸ್ ಮಾಡೋದೇ ಒಂದು ದೊಡ್ಡ ವಿಚಾರ ಆಗಿತ್ತು. ಆ್ಯಂಡ್ ಇವನ್ ಫಾರ್ ಅಮ್ಮನ ಗೆಟಪ್ ನೋಡಿದ್ರೂ ಅಷ್ಟೇ ನೋಡಿ, ಎಲ್ಲರಿಗೂ ಇದು ಅರವಿಂದ್ ರಾವು, ಆಮೇಲೆ ತಬ್ಲಾ ರಾಣಿ, ನನ್ನ ಮಗ ಗೊಬ್ಬರ, ಇಲ್ಲ ಗಿರಿ ಮತ್ತು ಇವಳು, ನಾನು ದೆವ್ವ ಅಲ್ಲ, ಇನ್ನು ಮಿಕ್ದವ್ರು ಅಷ್ಟು ಜನ ದೆವ್ಗಳು, ನಾವು 3 ಜನ ವಿ ಆರ್ ಅಲೈವ್. ಸೊ ಇಟ್ ವಾಸ್ ಅ ಯುನೀಕ್ ಕಾನ್ಸೆಪ್ಟ್ ಆ್ಯಂಡ್ ವರ್ಕ್ಡ್ ಔಟ್ ವೆಲ್. ಆ್ಯಂಡ್ ವಿಕಾರವಾಗಿ ತೋರಿಸ್ಬೇಕು, ಅದು ಇಲ್ಲಿ ರಕ್ತ ಸೋರ್ತಾ ಇರಬೇಕು, ಅದೆಲ್ಲ ಏನು ಮಾಡಿಲ್ಲ. ನಾವು ನೋಡಿದ್ವಿ ಒಂದು ಡಿಫ್ರೆನ್ಸಿಯೇಷನ್ ಏನು ಅಂದರೆ ರೋಟೋ ಅಂತ ಮಾಡ್ತೀವಿ. ಅಂದರೆ ಇವಾಗ ಈ 3 ಕ್ಯಾರೆಕ್ಟರ್ಗಳು ನಾರ್ಮಲ್ ಡ್ರೆಸ್ಸಲ್ಲಿ ಏನಿದೆ ಹಿಂಗಿರುತ್ತೆ, ಆದರೆ ಮಿಕ್ಕಿದ ಕ್ಯಾರೆಕ್ಟರ್ಗಳೆಲ್ಲ ಇದೆಯಲ್ಲ, ಈ ಪೋಸ್ಟಲ್ಲಿ ನಿಮಗೆ ಗೊತ್ತಾಗಲ್ಲ. ಸಿನಿಮಾ ನೋಡಿದಾಗ ಬೇರೆ ಟೋನಲ್ಲಿ ಇರ್ತಾರೆ. ಥ್ರೂಔಟ್ ದ ಸಿನಿಮಾ ಕಂಪ್ಲೀಟು ಸಿಪಿಯಾ ಮೋಡಲ್ ಇರ್ತಾರೆ. ಸೊ ದಟ್ ಈಸ್ ಕಲರ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರಲ್ಲ, ಬ್ರೌನಿಶ್ ಟಿಂಟಲ್ಲಿ ಬರುತ್ತೆ. ಅದು ಇಂಡೋರು ಔಟ್ಡೋರ್ ಮಾಡಿದಾಗ ಅದಕ್ಕೆ ನಮ್ಗೆ ಆಲ್ಮೋಸ್ಟ್ 1 ವರ್ಷ ಆಯಿತು. ಅದೆಲ್ಲ ಗ್ರಾಫಿಕ್ಸ್. ಆಮೇಲೆ ಇದು ಕೂಡ ಮೊದಲು ರೆಕಾರ್ಡ್ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ರೋಟೋ ಕಾನ್ಸೆಪ್ಟ್ನಲ್ಲಿ 60ಗಿಂತ 70 ನಿಮಿಷ ಮಾಡಿರುವಂಥ ಮೊದಲನೇ ಸಿನಿಮಾ ಕನ್ನಡದ್ದು. ಮಾಡಿಲ್ಲ ಯಾರು. ನಾನು ತುಂಬ ಹಲವಾರು ಜನ ರೋಟೋ ಮಾಡಿದ್ದಾರೆ, ಬಟ್ 60ರಿಂದ 70 ನಿಮಿಷ ರೋಟೋ ಮಾಡಿರೋದು ಮೋಸ್ಟ್ಲಿ ಇದು ಫಸ್ಟ್ ಟೈಮ್. ಈ ಕಾನ್ಸೆಪ್ಟ್ ಬಂದಿದ್ದು ಹೆಂಗೆ? ನನಗೆ ಡಿಫ್ರೆನ್ಸಿಯೇಷನ್ ಏನು ಮಾಡೋಣ ಒಂದು ಲಾಜಿಕ್ ಇದೆ. ಆತ್ಮಕ್ಕೆ ಬಟ್ಟೆ ಹೆಂಗೆ ಹಾಕೋದು, ಯಾವುದರಲ್ಲಿ ಹಾಕಬೇಕು ಅಂತ. ಸೊ ನಾನೇನು ಮಾಡಿದೆ, ಅವರು ಆ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಅವರ ಬಟ್ಟೆಯನ್ನು ತುಂಬ ಸಿಂಪಲಾಗಿ ಇಟ್ಟಿದ್ದೀನಿ ನಾನು. ಸಿನಿಮ್ಯಾಟಿಕ್ಕಾಗಿ ತೋರಿಸ್ಬೇಕು ಅಂದರೆ ಹಾರಾಡ್ಕೊಂಡು ತೋರ್ಸೋಕ್ಕಾಗಲ್ಲ ಆತ್ಮನ. ದೋ ವಿ ಹ್ಯಾವ್ ನಾಟ್ ಸೀನ್ ಇಟ್, ನಮ್ಗೆ ಗೊತ್ತಾಗಲ್ಲ. ಒಂದು ಎರಡನೇ ವಿಚಾರ ಅಂದರೆ ಹೌ ಟು ಡಿಫ್ರೆನ್ಷಿಯೇಟ್. ನೋಡಿದ ತಕ್ಷಣ ಓಕೆ ಇವರು ದೆವ್ವ, ಇವರು ಇದು ಮಾಡಬೇಕು ಅಂದರೆ ಏನು ಮಾಡೋದು ಏನಾದರೂ ಒಂದು ಮಾಡಬೇಕಾಗಲ್ಲ ಅಂತಂದಾಗ ನನಗೆ ಈ ಒಂದು ಐಡಿಯಾ ಬಂತು. ವೈ ಡೋಂಟ್ ವಿ ಚೇಂಜ್ ದ ಟೋನ್. ಮೇಕಪ್ಪಲ್ಲಿ ಮಾಡೋದು ಬೇರೆ. ಆಮೇಲೆ ಮೇಕಪ್ಪಲ್ಲಿ ಮಾಡಿಬಿಟ್ಟು ನೀವು ಕಲರ್ ತೋರಿಸಿದ್ರೆ ಚೆನ್ನಾಗಿ ಕಾಣಲ್ಲ, ಅದು ಇಟ್ ವೋಂಟ್ ಲುಕ್ ನೈಸ್.
ಸೊ ಐ ಟುಕ್ ಅ ಚಾನ್ಸ್ ಆ್ಯಂಡ್ ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಒಂದು ದಿನಕ್ಕೆ ಅರ್ಧ ನಿಮಿಷದಿಂದ 1 ನಿಮಿಷ ಮಾಡಿದ್ರೆ ದೊಡ್ಡ ವಿಚಾರ. ಇಟ್ ಈಸ್ ಅ ಬಿಗ್ ಥಿಂಗ್. ಅದಕ್ಕೆ ಸಮಯ ತುಂಬ. ಹಾಂ, ಆಮೇಲೆ ಕರೆಕ್ಷನ್ಗಳು 2-3 ಸರಿ ಚೇಂಜ್ ಮಾಡಿಸಿದ್ದೀನಿ ನಾನು. ಸೊ ಒಂದು ಫ್ರೇಮ್ ಫುಲ್ ಮಾಡಿದ್ಮೇಲೆ, ಒಂದು ರೀಲು ಫುಲ್ ಮಾಡಿದ್ಮೇಲೆ ಅದನ್ನು ಮತ್ತೆ ಚೇಂಜ್ ಮಾಡಿಸೋದು ವಿಚಾರ ಇದೆಲ್ಲ ಇಟ್ ವಾಸ್ ಲೈಕ್ ಇದು. ಆಮೇಲೆ ಹೋಗ್ತಾ 1 ಸಲ 2 ಸಲ 3 ಸಲ ನೋಡಿದ್ಮೇಲೆ ಜಡ್ಜ್ಮೆಂಟ್ ಹೋಗ್ಬಿಡುತ್ತೆ ನಿಮಗೆ. ಅದು ಚೆನ್ನಾಗಿತ್ತಾ, ಇದು ಚೆನ್ನಾಗಿತ್ತಾ, ಏನು ಮಾಡೋದು, ಏನು ಕತೆ ಗೊತ್ತಿಲ್ಲ. ಆಮೇಲೆ ಗಟ್ ಫೀಲಂಗೆ ಕೂತ್ಕೋಬೇಕು, ಇಂಡೋರ್ಗೆ ಒಂದು ಟೋನ್ ಕೊಡಬೇಕು, ಔಟ್ಡೋರ್ಗೆ ಒಂದು ಟೋನ್ ಕೊಡಬೇಕು, ಬ್ಯಾಕ್ ಡ್ರಾಪಿಗೆ ಮ್ಯಾಚ್ ಮಾಡಬೇಕು, ಬ್ಲರ್ ಹೊಡಿಬಾರ್ದು. ಸೊ ನಿಮ್ಗೆ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓಕೆ ಇವ್ರು ದೇವ್ಗಳು, ಇವ್ರು ಮನುಷ್ಯರು, ಕ್ಲೀನ್ ಗೊತ್ತಾಗೋಗುತ್ತೆ, ನೋ ಕನ್ಫ್ಯೂಷನ್. ಇದು ಏನಕ್ಕೆ ಮಾಡಿದೆ ಅಂದರೆ ಕಥೆಯಲ್ಲಿ ಗೊತ್ತಾಗೋದು ಬೇರೆ. ನಾನು ಹೇಳಿದಾಗೆ ಇವಾಗ ಒಂದು 5 ವರ್ಷದ ಮಗು ನೋಡಿದಾಗ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ. ಬಿಕಾಸ್ ದೇ ಡೋಂಟ್ ಹ್ಯಾವ್ ದ ಎಬಿಲಿಟಿ ಟು ಥಿಂಕ್ ಸೋ ಮಚ್. ವಿಜುವಲಿ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಇದು ಹಿಂಗೆ, ಓ ಇದು ದೆವ್ವ ಬಂದ, ಇದು. ಸೊ ದಟ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್, ಬಟ್ ವೆರಿ ಯೂನಿಕ್. ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ. ಈ ಡೈರೆಕ್ಷನ್ನು ಮತ್ತು ಆ್ಯಕ್ಟಿಂಗ್ ಬರೋದಾದರೆ ಯಾವ್ದು ಚಾಲೆಂಜ್? ಎರಡು ಒಟ್ಟಿಗೆ ಮಾಡೋದು ತುಂಬ ಕಷ್ಟ ಇದೆ. ಅದು ಹೇಳ್ದಷ್ಟು ಸುಲಭ ಅಲ್ಲ. ಲೀಲಾಜಲವಾಗಿ ಮಾಡಿದೆ, ಸಕ್ಕದಾಗಿ ಮಾಡಿದೆ, ಅದೆಲ್ಲ ಸುಳ್ಳು. ನನ್ನ ಖಂಡಿತವಾಗ್ಲೂ ಕಷ್ಟ ಆಯಿತು. ಯಾಕಂದರೆ ನನಗೆ ಒಂದು ಡೈರೆಕ್ಷನ್ ಜಡ್ಜ್ಮೆಂಟು, ಇನ್ನೊಂದು ಆ್ಯಕ್ಟಿಂಗ್ ಜಡ್ಜ್ಮೆಂಟು. ಆಮೇಲೆ ನನಗೆ ನನ್ನ ಆರ್ಟಿಸ್ಟ್ಗಳೆಲ್ಲ ಕೇಳಿದ್ರು, ಏನು ನೀವು ಹೀರೋ ಆಗಿಬಿಟ್ಟು ನೀವು ನಿಮ್ಮ ಸ್ಪೇಸೆಲ್ಲ ನಮಗೆ ಕೊಡ್ತಾ ಇದ್ದೀರಾ ಅಂತ. ನಾನಂದರೆ ನನ್ನ ಸಿನಿಮಾನ ಒಬ್ಬ ಹೀರೋ ಆಗಿ ನೋಡಿಬಿಡಿ, ಒಬ್ಬ ಡೈರೆಕ್ಟ್ರಾಗಿ ನೋಡಿ, ಸೃಜನ್ ಲೋಕೇಶ್ ಆಸ್ ಅ ಡೈರೆಕ್ಟರ್. ಬಿಕಾಸ್ ಐ ಡು ನಾಟ್ ವಾಂಟ್ ಟು ಪ್ರೊಜೆಕ್ಟ್ GST ಆ್ಯಸ್ ಅ ಹೀರೋ ಡಾಮಿನೇಟೆಡ್ ಸ್ಟೋರಿ. ಯಾಕಂದರೆ ಒಂದು ಇವಾಗ ಹಲವಾರು ಸಿನಿಮಾಗಳಲ್ಲಿ, ಇವಾಗ ಅಣ್ಣವ್ರ ಪಿಕ್ಚರಲ್ಲಿ ನೋಡಿದ್ರೆ ಅವರ ಸಿನಿಮಾಗಳ ವೇರಿಯೇಷನ್ ತುಂಬ ಇರುತ್ತೆ. ಅವರ ಹೀರೋಯಿಸಮ್ ಇರೋ ಸಿನಿಮಾ ಇರ್ಬೋದು, ನನ್ನ ತಂದೆ ಸಿನಿಮಾಗಳನ್ನ ತೊಗೊಂಡಾಗ ಕತೆಗಳ ಒಂದು ಸಿನಿಮಾ ಇರ್ಬೋದು, ಅಣ್ಣವ್ರದ್ದು ವಿಷ್ಣು ಸರ್ದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ಡು, ಆಮೇಲೆ ಅಂಬಿ ಅಣ್ಣಂದು ಒಂಥರ ರಗಡ್ ರೆಬಲ್ ಫೀಲ್ ಇರೋ ಹಲವಾರು ಸಿನಿಮಾಗಳು ಬರುತ್ತೆ. ಬಟ್ ನಾನು ಒಬ್ಬ ನಟನಾಗಿ ಗುರುತಿಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ, ಯಾಕಂದರೆ ಇವಾಗ 25ನೇ ಸಿನಿಮಾ ನಂದಿದ್ದು, 25 ಸಿನಿಮಾಗಳು ನಾನು ಆ್ಯಕ್ಟ್ ಮಾಡಿದ್ದೀನಿ. ಆದರೆ ಮೊದಲನೇ ಸಿನಿಮಾ ಡೈರೆಕ್ಷನ್ ಮಾಡಿದಾಗ ನನ್ನ ಜಾಗದಲ್ಲಿ ಬೇರೆ ಒಬ್ಬ ಆರ್ಟಿಸ್ಟ್ ಇದ್ರೂ ನಾನು ಅಷ್ಟೇ ಕನ್ವಿನ್ಸಿಗಾಗಿ ಡೈರೆಕ್ಷನ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ನಾನೇ ಯಾಕೆ ಆ್ಯಕ್ಟಿಂಗ್ ಮಾಡಿಕೊಂಡೆ ಅಂದರೆ, ನನ್ನ ಮೊದಲನೇ ಸಿನಿಮಾದಲ್ಲಿ ಐ ಡಿಡ್ ನಾಟ್ ವಾಂಟ್ ಸಂಬಡಿ ಟು ನಾಟ್ ಅಗ್ರಿ ವಿತ್ ಮೀ. ಇಲ್ಲ ಇದು ಬೇಡ, ಇದು ಸೆಕೆಂಡ್ ಹಾಫಲ್ಲಿ ನಾನೇ ಕಾಣಿಸ್ಬೇಕು, ನಾನೇ ಹೀರೋ ಇರಬೇಕು ಅಂತ ಇನ್ನೊಬ್ರಿಗೆ ಅನ್ಸೋದು ಸಹಜ. ಆದರೆ ಒಬ್ಬ ಡೈರೆಕ್ಟ್ರಾಗಿ ನಾನು ಗೆಲ್ಲಬೇಕು ಅಂದಾಗ ನಾನು ಆರ್ಟಿಸ್ಟಾಗಿ ಕನ್ವಿನ್ಸ್ ಮಾಡ್ಕೊಂಬಿಟ್ಟೆ, ಇಲ್ಲ ನಾನಿಲ್ಲಿ ಪರವಾಗಿಲ್ಲ, ಐ ವಾಂಟ್ ಟು ಗಿವ್ ಸ್ಪೇಸ್. ಬಿಕಾಸ್ ನನ್ನ ಸಿನಿಮಾ ಗೆಲ್ಲಬೇಕು, ಸೃಜನ್ ಲೋಕೇಶ್ ಒಬ್ಬನೇ ಗೆಲ್ಲೋದಲ್ಲ, ಆ ತಂಡ ಗೆಲ್ಲಬೇಕು ಅಂತ. ಎಸ್. ನೆಕ್ಸ್ಟ್ GST ಆದಮೇಲೆ ಬೇರೆ ಏನು ಪ್ಲ್ಯಾನ್? ಸರ್ ಈಗ ಏನಂದರೆ, ಇವಾಗೆಲ್ಲ ತೊಗೊಂಬಂದು ಇವಾಗ ಜನರ ಮುಂದೆ ಹಾಕ್ಬಿಟ್ಟಿದ್ದೀನಿ. ಇವಾಗ ಇದರ ನೆಕ್ಸ್ಟ್ ಕಂಟಿನ್ಯೂಷನು ಕೂಡ ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ನೋಡೋಣ ಜನರು ಯಾವ ರೀತಿ ನಮಗೆ ಪ್ರಶಂಸೆ ಕೊಡ್ತಾರೆ, ಯಾವ ರೀತಿ ನಮಗೆ ಇದು ಸಪೋರ್ಟ್ ಮಾಡ್ತಾರೆ, ಅದ್ರ ಮೇಲೆ ಮುಂದಿನ ಹೆಜ್ಜೆ ಇದೆ. ಸೊ ಜನಾರ್ದನ್ ಏನು ಮಾಡ್ತೀರಾ ಎಲ್ಲ ನಿಮ್ಮ ಮೇಲೆ ನಿಂತಿದೆ. ಸೊ ಫೈನಲಿ ಪಬ್ಲಿಕ್ TV ಮೂಲಕ GST 28ಕ್ಕೆ ಬರ್ತಾ ಇದೆ. ಸೊ ಏನು ಹೇಳ್ತೀರಾ? ನವೆಂಬರ್ 28ನೇ ತಾರೀಕು ನನ್ನ ದೊಡ್ಡ ಒಂದು ಮಹತ್ವಾಕಾಂಕ್ಷೆಯ ಸಿನಿಮಾ GST ರಿಲೀಸ್ ಆಗ್ತಾ ಇರೋದು. ನಿಮ್ಮ ಮುಂದೆ ತಂದಿಡ್ತಾ ಇದ್ದೀನಿ. ದಯವಿಟ್ಟು ಈ ಸಿನಿಮಾ ನೋಡಿ. ನಿಜವಾಗ್ಲೂ ನೀವು ಫ್ಯಾಮಿಲಿ ಜೊತೆ ಕೂತು ಎಂಜಾಯ್ ಮಾಡುವಂಥ ಸಿನಿಮಾ. ಕೈ ಮುಗಿದು ನಿಮ್ಮಲ್ಲಿ ರಿಕ್ವೆಸ್ಟು ಒಂದೇ ಒಂದು, ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. OTTಲಿ ಬರುತ್ತೆ, ವೆಯ್ಟ್ ಮಾಡೋಣ, ಮಜಾ ಸಿಗಲ್ಲ ನಿಮಗೆ. ಯಾಕಂದರೆ OTTಲಿ ಬರೋದು ಅದು ಬೇರೆ ರೀತಿಯಾದಂಥ ಎಂಟರ್ಟೈನ್ಮೆಂಟು. ನಿಮಗೆ ಸಿನಿಮಾದ ರಿಯಲ್ ಫ್ಲೇವರ್ ಬಂತು ಅಂದಾಗ ನೀವು ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿ, ಎಂಜಾಯ್ ಮಾಡಿ, ಚಪ್ಪಾಳೆ ಹೊಡ್ಕೊಂಡು ನಗೋ ಥರ ಒಂದು ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಪ್ಲೀಸ್ ಸಪೋರ್ಟ್ ಆರ್ ಸಿನಿಮಾ. ತುಂಬ ಇಷ್ಟಪಟ್ಟು, ತುಂಬ ಶ್ರಮಪಟ್ಟು, ತುಂಬ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಇದು ಗೆಲ್ಲಿಸೋದು ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಬನ್ನಿ. GSTಗೆ ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.